ಸೊ ವೆಲ್ಕಮ್ ಗೈಸ್, ಡೇ 20 ವ್ಲಾಗ್ ಅದ. ಈ ದಿನ ಮೇಲೆ ಇವತ್ತು ಏನಾಗ್ಯದ ಗೊತ್ತು, 20 ದಿನ ಮೇಲೆ ಒಂದು ಅವತ್ತು ಹೇಳಿದೆ ಇಲ್ಲ, ಬೇಗ ಬೇಗ ಎಲ್ಲರೂ 10 ಲೈಕ್ ಕಂಪ್ಲೀಟ್ ಮಾಡ್ರಿ, 100 ಲೈಕ್ ಆ್ಯಂಡ್ 100K ಮಾಡ್ರಂತ. ಸೊ 20 ದಿನ ಮೇಲೆ ಏನಾಗ್ಯದ, 10 ಲೈಕ್ ಕಂಪ್ಲೀಟ್ ಆಗ್ಯಾವ ಯೂಟ್ಯೂಬ್ದ. ಯಪ್ಪ 20 ದಿನ ಮೇಲೆ 10 ಲೈಕ್ ಕಂಪ್ಲೀಟ್ ಆಗ್ಯಾವ. 100 ಆಗುತ್ತಾಯ್ತವ ಏನೋ. ಬಟ್ ಎಲ್ಲರಿಗೆ ಥ್ಯಾಂಕ್ಸ್, ಯಾರು ನೋಡಿ ಯಾರ್ಯಾರು ಲೈಕ್ ಕೊಟ್ರಿಲ್ಲ ಎಲ್ಲರಿಗೆ ಧನ್ಯವಾದಗಳು. ಅದು ನೆನ್ ಬಿಟ್ಟಿನ ವಿಡಿಯೋ. ಎಲ್ಲರೂ ಎಲ್ಲಕ್ಕ 3-4 ಅಷ್ಟೇ ಐತೆ ಟಾರ್ಗೆಟ್. ಇದಕ್ಕೆ 10 ಲೈಕ್ ಮಾಡ್ರಿ, ಎಲ್ಲರಿಗೆ ಥ್ಯಾಂಕ್ಸ್. ನೋಡ್ರಿ ಪಪ್ಪ ರೀಲ್ಸ್ ನೋಡತ್ತಾರ ನೋಡ್ರಿ, ಹೆಂಗ ಅನ್ನಿಸ್ತದ ರೀಲ್ಸ್. ನಿಮ್ಮ ಒಪಿನಿಯನ್ ಹೇಳ್ರಿ ನೋಡ್ರಿ, ಕೊತ್ತಿಗೆ ಬಂದ್ಬಾಡ್ರ ಹೆಂಗ ಅನ್ನಿಸ್ತದ ಹೇಳ್ರಿ ನೀವು. ಚಂದ ಮಾಡತ್ತಿ, ಚಂದ ಅನ್ನಿಸ್ಲತ್ತದ ಎಲ್ಲ ರೀಲ್ಸ್ ಮಾಡೋದು ನೋಡಿ ಏನ್ರ. ಸೊ ಗೈಸ್ ನೀವು ನೋಡ್ರಿ, ಅಲ್ಲಿ ನಮ್ಮ ಪಪ್ಪೂರ್ ದಂಧೆ ಮಾಡತ್ತಾರ ನೋಡ್ರಿ. ಇಲ್ಲಿ ಕುಂತಿದ್ಯೋ ಜಸ್ಟ್ ಮಂಕೋಡಿ ಎದ್ದು ಬಂದಿದ, ಮಳೆ ಹೊಂಟದ ಬಟ್ ಮಳೆಗೆ ದಂಧೆ ಮಾಡತ್ತಾರ ನೋಡ್ರಿ. ಫುಲ್ ದಂಧೆ ಮಾಡತ್ತಾರ, ಮಳೆ ಅದ ಆಲ್ರೆಡಿ. ನಮ್ಮೂರಾರ ಅಷ್ಟೊಂದು ಮಳೆ ಬೀಳತ್ತಿಲ್ಲ, ತೋಡೆ ಹೊಂಟದ, ದಂಧೆ ಮಾಡತ್ತಾರ. ಸೊ ಯಾರು ಸೆಲೆಕ್ಟ್ ಮಾಡತ್ತಾರ ದಂಧೆ ಗೊತ್ತು, ಇವ್ರ ಸೆಲೆಕ್ಟ್ ಇಕ್ಕಿನ ಸೆಲೆಕ್ಟ್ ದಂಧೆ ಮಾಡತ್ತಾರ ನೋಡಿ. ದಂಧೆ ಮಾಡದೆ ಇವ್ರ ಸಲಕ್ಕೆ ನೋಡ್ರಿ, ಅವ್ರ ಸಲಕ್ಕೆ ಬಿಸಿಲಾಗೋ ಮಳೆಯಾಗೋ ದಂಧೆ ಮಾಡತ್ತಾರ ನೋಡ್ರಿ ಗೈಸ್. ನೋಡ್ರಕ್ಕ ದಂಧೆ ಮಾಡತ್ತಾರ. ಎಷ್ಟು ತರ್ತಾರ ದಿನ ದಂಧೆ ಮಾಡಿದ್ರು, ಎಷ್ಟು ತರ್ತಾರ ಹೇಳ ಮಮ್ಮಿ? ತರ್ತಾರ 1000, 2000, 500, 200, 100 ಒಂದಿನ ಮನೆಗೆ ನೋಡ್ರಿ. ಹಂಗಿರ್ತದೆ ದಂಧೆ ಮಾಡೋರು ಲೈಫ್. ಬಟ್ ನಾವು ಮನೆಗೆ ಕುಂತಿದೀವೋ ಇಲ್ಲತ್ತಿದೀವೋ ಅಷ್ಟೇ. ಮದುವೆ ಮಾಡ್ಕೊಂಡು ತೋಲ್ ಟೆನ್ಷನ್ ಇರ್ತಾವ. ದಂಧೆ ಮಾಡ್ಬೇಕು, ಚಂದ ಹಾಕ್ಬೇಕು, ಹೈರಾಣ ಇರ್ತಾವ. ಈಗ ಅವ್ರು ನಮ್ಮ ಕೈಯಕ್ಕೆ ಹೋಗಿ ನೋಡಿ ಏನು ತೊಂದಾರ ನಿಮ್ಮ ಪಪ್ಪ ಅಂದ್ರೆ ಸೊಪ್ಪಿಂದವಂದ್ರ 2 ವರ್ಷದವಂದ್ರ ಹಿಂಗೆ ಮಾಡ್ತಾರೆ. ನಾ ಬರೋನು ಯಪ್ಪ ಅದ್ರಾಗ ಕಕ್ಕಿ ಹಿಂಗವೈತ ಅಂದು ಹೋಗಿಲ್ಲ. ಈಗ ಅವ್ರು ಯಾರು ಸೆಲೆಕ್ಟ್ ಮಾಡತ್ತಾರ, ನಮ್ಮ ಸೆಲೆಕ್ಟ್ ನೋಡ್ರಿ. ತಗಡ ಮನೆ ತಗಡ ಹೋಗ್ಯವ ಆದ್ರೆ ನಾವು ಮನ್ಯಾಗ ಕುಂತು ತಿಂಬಾರ್ದು. 2026 ಅದ ಇದು, 27, 28, 29, 30 ನೋಡ್ರಿ. ಅವಾಗ ಏನೇನು ಆಗ್ತದೆ ಇದು 2026ದಾಗಿಂದ ವಿಡಿಯೋ. 20 ವರ್ಷ ಮಗ ನಾವು ಮನ್ಯಾಗ ಕುಂತು ನೋಡತ್ತಾನ. ಯಾವೆಲ್ಲ ನಮ್ಮ ದೋಸ್ತರು ಎಲ್ಲ ದಂಧೆ ಮಾಡತ್ತಾರ ಇವರು ಪೂರಾ. ಇಲ್ಲ ಈಗ ನಮ್ಮ ಸರಿ SB ಪರ್ಗಳಿದ್ದೀವಲ್ಲ ಸ್ಕೂಲ್ದು, ಅವು ಎಲ್ಲ ವಸ್ತು ದಂಧೆ ಮಾಡತ್ತಾವ. ನಾವು ಈ ಮನ್ಯಾಗ ಕೂಡೋದು ನಡೆದು ದಂಧೆ ನಮ್ಮ ಪಪ್ಪ ಮಾಡೋದು ನೋಡಿ. ಅದಕ್ಕೆ ಎಲ್ಲರೂ ದುಡಿಬೇಕು, ಮನ್ಯಾಗ ಏನಾರ ಮಾಡ್ಬೇಕು. ನಮ್ಮ ಗುಟ್ಲೆ ಕುಂತ್ರು ಹಿಂಗೆ ಅದ, ನಾವು ಮನ್ಯಾಗ ಕೂಡ್ತೀವಿ ಗೈಸ್. ಇವತ್ತು ನಮ್ಮ ಊರ ಮಳೆ ಬಂದದ್ದು ಎಷ್ಟೋ ದಿನ ಮೇಲೆ. ಇದೆಲ್ಲ ಯಾರ ಕೃಪೆ? ನಮ್ಮ ಮಮ್ಮಿ ಕೃಪೆ. ಇವತ್ತು ನೋಡ್ರಿ ಮಳೆ 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 ಪೂರ ಮಳೆಗಾಲದು 15-20 ದಿನ ಮುಗಿಲಾಕ ಬಂದದ. ಇವತ್ತು ಮಳೆ ಹೊಂಟದ, ತಿಂಗಳು ಮುಗಿತಿ ಅಂತ ನೋಡ್ರಿ. ಮಳೆ ನೋಡ್ರಿ ಹುಡುಕಿ ಮಾರು ಉಳ್ಳಾತದ. ಎಲ್ಲ ರೈತರು ಖುಷಿ ಆಯ್ತಾರ. ಇವತ್ತು ಊರ ಖುಷ್ ಬೈಲತ್ತಾರ. ಇಲ್ಲ ಅವ್ರ ದಂಧೆ ಮಾಡ್ರ ಕಳಿಲತ್ತಾರ. ನೀ ಏನ್ ಮಾಡಿದಿ ಹೇಳ? ನೋಡ್ರಿ ಗೈಸ್, ಕಾಂಟ್ರವರ್ಸಿ ಎಲ್ಲರಿಗೂ ಅಂಜಿಸ್ಕೊಂಬದೇ ಕಲ್ತಾಳ. ಇವ್ರು ಅವಪ್ಪ ಅದೇ ಕಲಿಸ್ಯಾರ. ಅವಪ್ಪ ಅಣ್ಣ ತಂಬೂರು ಎಲ್ಲರೂ ಅಂಜಿಸಂತೆ ಕಲಿಸ್ಯಾರ ನೋಡ್ರಿ. ಅವ್ರು ಬಿ ಹಂಗ್ಯಾರ, ಈಕಿ ಬಿ ಹಂಗ್ಯಾಳ. ಹೊಸ ಮಂದಿ ಗೈಸ್ ನಮ್ಮ ಮನ್ಯಾಗ ದಿನ ಗಪ್ಚುಪ್ ಇರ್ತದ ನೋಡ್ರಿ. ನಿನ್ ಬಿತ್ತಿಲ್ಲ ಇದೆ ಮೇಕೆತ್ತೇನಿ ಗಪ್ಚುಪ್ ದಿನ. ನಂಬಲ್ಲಿ ತಿಂಬೋರು ಯಾರ ಇವ್ರೇ, ಬೈಯೋರು ಇವ್ರು, ತಿಂಬೋರು ಇವ್ರು, ಎಲ್ಲ ಮಾಡ್ರಿ ಇವ್ರೇ. ಇಳಿಯಲ್ಲ ಅನ್ನ ಇಳಿಯಲ್ಲ, ನೀರು ಇಳಿಯಲ್ಲ, ಬ್ಯಾಳಿ ಇಳಿಯಲ್ಲ. ನನಗೆ ಮತ್ತಂತಾರ ಹಡ್ದಿನ ತಪ್ಪಿಗೆ ಅನ್ನ ಹಾಕ್ಬೇಕು ಅಂತಾರ. ದಿನ ತರಿಸ್ತಾರ. ಬಾಕಪ್ಪರ್ ಕಳಿಕಡೆ ಹೋದೇವು ಅಂದ್ರೆ ಗಪ್ಚುಪ್ರ ಫಿಕ್ಸ್ ನಮ್ಮ ಮನ್ಯಾಗ. ನಿಂಬಲ್ಲಿ ಹೆಂಗಿರ್ತದ ಹೇಳ್ರಿ? ಅಲ್ಲೂ ರೋಜ್ 100 ರೂಪಾಯಿ ತರೋದು ತಿಂತಾರ.
ರೋಜ್ ಹಂಗ್ ಬೈತಿ ಅದೇ ತಿಂಬ ಸಲಕ್ಕೆ ಬೈತಿ ಹಂಗ ಹಡ್ದಿನ ತಪ್ಪಿಗೆ ಅನ್ನ ಹಾಕ್ಬೇಕಂತಿ ಹಾಗಂತಿ ಮತ್ತು ಹಂಗಿರ್ತದ ನೋಡ್ರಿ ಗೈಸ್ ಟೈಮ್ ನೋಡ್ರಿ 8 ಆಗ್ಯದ. ಸೊ ಇನ್ನ ಲೈಟ್ ಇಲ್ಲ ಮನ್ಯಾಗ ಪೂರಾ ನಮ್ಮ ಊರಾಗೆ ನಮ್ಮ ಗಲ್ಲಿಗೆ ಲೈಟ್ ಇಲ್ಲ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿಯರ್ ಗಲ್ಲಿಗೆ ಯಾಕಂತಿ ಈ ಊರ್ ತುಂಬಾನೇ ಲೈಟ್ ಇಲ್ಲ. ಇವ ಅಡ್ಗಿ ಮಾಡತ್ತಾರ ಅಂದ್ರೆ ಪೂರಾ ಬ್ಯಾಟ್ರಿ ಹಾಕೊಡು ಮಾಡತ್ತಾರ. ನೀವು ನೋಡ್ಬೇಕೀಗ ಪೂರಾ ಇದು ನಮ್ಮ ಊರ ಅದ ರೀ ಗೈಸ್, ಇದು ನಮ್ಮ ಊರ ಅದ. ನೀವು ನೋಡ್ರಿಕ ಲೈಟರ್ ಹೋದ್ರೆ ನಮ್ಮಲ್ಲಿ ಏನಾದ್ರು ಏನಂತಾರ ಅವೆಲ್ಲ ಸೀಟಿದಾಗ ಹಚ್ತಾವ್ರಿ. ಅವು ಬ್ಯಾಟ್ರಿ ಆ್ಯಂಡ್ ಅದು ಏನೋ ಅಂತಾವ ನೋಡ್ರಿ ಅವೆಲ್ಲ ಇರ್ತಾವ. ನಂಬಲ್ಲಿ ಏನಿರ್ತದ ಖಾಲಿ ಲೈಟ್ ಇದ್ದಕ್ಕೆ ನೋಡ್ಬೇಕಿಲ್ದ್ರಿ ಇಲ್ಲ ಹಿಂಗಿರ್ತದೆ ಸಿಸ್ಟಮ್ ಗೈಸ್. ಹೌದಲ್ಲ? ಹೌದು. 3 ದಿನ ಕಂಟಿನ್ಯೂಸ್ ಬಿರಿಯಾನಿ ಇತ್ತು ಆ್ಯಂಡ್ ನಿನ್ನೇನಿತ್ತು ಚಿಕನ್ ಇತ್ತು. ಇವತ್ತೇನದ ತರಕಾರಿ ಇದ್ದ ನೋಡ್ರಿ. ಡೈಲಿ ನಂಬಲ್ಲಿ ಚಿಕನ್ ಮಟನ್ ಇವತ್ತು ಚಿಕನ್ ತರಿಸ್ತಾ ಇದ್ದಿತ್ತು ಮಮ್ಮಿ. ತರದಿತ್ತು ಪಾಪ ತರಲ್ಲ ಮಮ್ಮಿ ಅಂದೊಳಗೆ ಇವತ್ತು ಒಂದಿನ ಬ್ಯಾಡ ಇದು ಉಂಬರಿ ವೆಜ್ ಬಿರಿಯಾನಿ ಉಂಬರಿ ಅಂದಳು ಮಮ್ಮಿ. ಅದ್ರ ಸಲಗ್ ಬಿಟ್ಟು ಬಂದು ಹೋಗಿದ ಅಡಿಕೆ ಬ್ಯಾಡ ಅಂದರು ನೋಡ್ರಿ ನಿಮ್ಮ ಮಮ್ಮಿಯವರು. ಮತ್ತು ಅದ್ರ ಸಲಗ್ ಬಿಟ್ಟು ಮಿನಿಮಮ್ ಒಂದು 5-6 ಗಂಟೆ ಬಾದ್ ಈಗ ಬಂದದ ಬೈ ಲೈಟು ಪೂರಾ. ಈ ಥರ ಲೈಟ್ ಇದ್ದಿಲ್ಲ. ಈಗ ಲಾಗು ನಾ ಮಂಕೊಡಿದ ಆಲ್ರೆಡಿ ಮಂಕೊಡಿದ ಎಡಿಟ್ ಇದು ನಾಳೆ ಮಾಡಿಬಿಡಮಂತ ಮಂಕೊಡಿದ. ಬಟ್ ಇವಾಗ ಲೈಟ್ ಬಂದದ ಈಗ ಹೇಳತ್ತಿದ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೇನು ತೋರ್ಸಪ್ಲೇನೆ ಇಲ್ಲಿ ಪೂರಾ. ಈಗ ಏನದ ಎಡಿಟ್ ಮಾಡದ ಆಲ್ರೆಡಿ ಕುಂತೀನಿ ಎಡಿಟ್ ಮಾಡಿ ಸಿಗ್ತೀನಿ ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಇವತ್ತಿನ ವ್ಲಾಗ್ ಯಾವ ರೀತಿ ಅನಿಸ್ಯದಂತ ಕಮೆಂಟ್ ಮಾಡಿರಿ.